ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಶ್ರೀ ಲಲಿತಾಂಬಿಕೆಯ ಕುರಿತಾಗಿ, ಶ್ರೀ ಲಲಿತಾ ಸಹಸ್ರನಾಮದ ಕುರಿತಾಗಿ. ಕಳೆದ ಸಂಚಿಕೆಯಲ್ಲಿ ಲಲಿತಾಂಬೆಯ ಮುಖದ ವರ್ಣನೆಯನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಉಬ್ಬಿನ ವರ್ಣನೆಯನ್ನು, ಸುಂದರವಾದಂಥ ಉಬ್ಬಿನ ವರ್ಣನೆಯನ್ನು ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಹ್ರೀಂಕಾರಾಸನ ಗರ್ಭಿತಾಂದಲಶಿಕಾಂ ಸೌಕ್ಲೇಂ ಕಲಾಂ ಬಿಭ್ರತೀಂ ಸುವರ್ಣಾಂಬರಧಾರಿಣೀಂ ವರಸುಧಾ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಶಮಂಕುಶಧರಾಂ ಸ್ರಗ್ಭೂಪಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಇನ್ನು ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ಜಪಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ನಾವು ಈಗ ಎಷ್ಟು ನಾಮಗಳನ್ನ ನಾವು ಮುಗಿಸಿದ್ದೀವಿ ಅಂತ ಸುಮ್ಮನೆ ಆಲೋಚನೆ ಮಾಡಿದ್ರೆ ಅನೇಕ ನಾಮಗಳನ್ನ ಈಗ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳ್ಕೊಂಡು ಪ್ರಾರಂಭ ಮಾಡ್ಕೊಂಡು ಬಂದು ಅಮ್ಮನವ್ರ ಅನೇಕ ವಿಚಾರಗಳನ್ನು ಹೇಳ್ತಾ ಅಮ್ಮನವರ ಲಕ್ಷಣಗಳನ್ನು ಹೇಳ್ತಾ ಬಂದಿದ್ದೀವಿ. ಈ ಒಂದು ವಿಚಾರವನ್ನು ಹೇಳ್ತಾ ನಾವು ಅನಲೈಸ್ ಮಾಡ್ತಾ ಇದ್ದಾಗ ನಮಗೇನು ಸಿಗುತ್ತೆ ಅಂತಂದರೆ, ಪ್ರತಿಯೊಂದು ನಾಮಕ್ಕೂ ನಾವು ಆರಂಭದಲ್ಲೇ ಹೇಳಿದ್ವಿ, ಪ್ರತಿಯೊಂದು ನಾಮಕ್ಕೂ ಅದರದ್ದೇ ಆದ ಕನೆಕ್ಟಿವಿಟಿ ಇರುತ್ತೆ. ಈ ನಾಮದ ಇದು ಕನೆಕ್ಟಿವಿಟಿನ ನಾವು ಹೆಚ್ಚು ಕಮ್ಮಿ ಈ ವದನ ಸ್ಮರ ಮಾಂಗಲ್ಯ ಗೃಹತಾರಣ ಚಲ್ಲಿಕಾ ಅಂತ ಹೇಳಿ ನಾವು ಹೋದ ಒಂದು ಎಪಿಸೋಡ್ನಲ್ಲಿ ಹೇಳಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಅದನ್ನೇ ಒಂದು ಸ್ವಲ್ಪ ಹೇಳಿ ಮುಂದೆ ಕೊಟ್ಟೋಗೋಣ ಅಂತ ಹೇಳಿ. ಹೋದ ಭಾಗದಲ್ಲಿ ನಾನು ಹೇಳ್ತಾ ಇದ್ದೆ, ಜಪಕ್ಕೆ ತಕ್ಕ ಫಲ ಇರುತ್ತೆ ಅಂತ. ನಾನು ಜಪ ಮಾಡ್ತಾಯಿದ್ದೀನಿ, ನನಗೆ ಕಾನ್ಸಂಟ್ರೇಷನ್ ಸಿಗ್ತಾ ಇಲ್ಲ ಕಣೆ ಅಂದರೆ, ಪ್ರತಿ ಜಪ ಮಾಡುವಾಗಲೂ ನೀನು ಪ್ರಯತ್ನ ಪಡ್ತಾ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಂದು ಏಕಾಗ್ರತೆ ಉಂಟಾಗಕ್ಕೆ ಶುರುವಾಗುತ್ತೆ. ಒಂದು ದಿವಸ ಹೀಗೆ ಜಪ ಮಾಡ್ತಾ ಒಂದು 100 ಜಪ ಮಾಡಿದ್ದೀವಿ ಅಂದರೆ ಕಡೆ ಪಕ್ಷ 1-2 ಜಪ ನಿಮಗೆ ಕಾನ್ಸಂಟ್ರೇಷನ್ ಮಾಡ್ದಂಗೆ ಆಗಿರುತ್ತೆ. ಹೌದು, ಅಂದರೆ ಆ 2 ಜಪದ ಕಾನ್ಸಂಟ್ರೇಷನ್ ವಿಶೇಷ ಫಲ ನೀನು ಪಡೆದಿರ್ತೀಯ. ಹಾಗೆ ಕಂಟಿನ್ಯೂಸ್ ಆಗಿ ಅದನ್ನು ಒಂದು ಪ್ರಾಕ್ಟೀಸ್ ಅಂತಲೇ ಇಟ್ಕೊಂಡು ಆಲೋಚನೆಯಲ್ಲಿ ಮಾಡ್ತಾ ಇವತ್ತು ನಿಮಗೆ 2 ನಾಮದ ಫಲ ಸಿಕ್ಕಿರ್ಬೋದು. ಕಾನ್ಸಂಟ್ರೇಟ್ ಮಾಡಿ ಜಪ ತಪ್ಪಿದ್ದು ಎಲ್ಲ ನಾಮಕ್ಕೂ ಜಪದ ಫಲ ವೇಸ್ಟ್ ಆಗಲ್ಲ. ಆದರೆ ವಿಶೇಷವಾಗಿರ್ತಕ್ಕಂತಹ ಒಂದು ಫಲ ಸಿಗಬೇಕು ಅಂದರೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಬೇಕು. ಅದು ಯಾವುದೋ 1-2ಕ್ಕೂ ನೆನ್ನೆ ಸಿಕ್ಕಿರ್ಬೋದು ಅಥವಾ ಇವತ್ತು ಸಿಕ್ಕಿರ್ಬೋದು, ನಾಳೆ 3-4ಕ್ಕೂ ಸಿಗುತ್ತೆ. ಅಂದರೆ ಆ ಟೈಮ್ ಡ್ಯೂರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಫೈನ್ ಡೇ ನೀವು ಕೂತ್ಕೊಂಡು ಜಪ ಮಾಡ್ತಾಯಿದ್ದೀನಿ ಅಂತಂದ್ರೆ ಈ ಒಂದು ಹುಬ್ಬಿನ ಮಧ್ಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಅನ್ನೋದಾದರೆ, ಒಂದು ಫೈನ್ ಡೇ ನೀವು ಕಣ್ಣು ಮುಚ್ಕೊಂಡು ಆ ಧ್ಯಾನ ಮಾಡ್ತಾ ಆ ಜಗದಂಬೆ ನಿಮಗೆ ಕಾಣಿಸ್ಕೊಳ್ತಾಳೆ. ಆ ಏಕಾಗ್ರತೆ ಬರಬೇಕು ಅಂದರೆ ಟೈಮ್ ಹಿಡುತ್ತೆ. 2 ದಿವಸ ಮಾಡಿದೆ, 3 ದಿವಸ ಬರ್ಲಕ್ಕಳಪ್ಪ ಅದು ಎದ್ದೊಟ್ಟೋಗೋದಲ್ಲ. ಪ್ರಯತ್ನ ಪಡ್ತಾಯಿರಿ, ಖಂಡಿತವಾಗಲೂ ಅದರ ಫಲ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ನಾಮಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಬೀಜಾಕ್ಷರಗಳು ಅಂತ ಹೇಳಿದೆ ನಾನು. ಅದರ ವಿಚಾರ ಕೂಡ ನಾನು ಹೇಳ್ತಾ ಬಂದೆ. ಐಂ ಶ್ರೀಂ ಕ್ಲೀಂ ಹಿ ಸೌ ಅಂತ. ನೋಡಿ, ಅದರದ್ದು ವಿಷಯ ಇನ್ನೊಂದು ಮುಂದೆ ಕೇಳಬೇಕು ಅಂತಂದರೆ, ಆದರೆ ಈ ಲಲಿತಾ ಸಹಸ್ರನಾಮವನ್ನು ಮಾತ್ರ ಇದು ಯಾವುದೋ ಮಾಮೂಲಿ ಅಂತ ಮಾತ್ರ ದಯವಿಟ್ಟು ತಗೋಬಾರ್ದು. ಇದರಲ್ಲಿ ಅತ್ಯಂತ ಶಕ್ತಿ ಇದೆ ಅಂತ. ನೋಡಿ ಏನಿದೆ ಅಂತಂದರೆ, ಶ್ರೀಂ ಅನ್ನುವಂತಹ ಒಂದು ಬೀಜಾಕ್ಷರದಲ್ಲಿ ಉಷ್ಣ ಶಕ್ತಿ ಇದೆ. ಅಂದರೆ ಪ್ರಾಣಶಕ್ತಿ. ಈಗ ನಿಮಗೆ ಪ್ರಾಣಶಕ್ತಿ ಅಂತಂದರೆ ಉಸಿರಾಡೋದ್ರೆ ತಾನೇ ನಿಮಗೆ ಶಕ್ತಿ ಬರೋದು. ಅಂತಹ ಪ್ರಾಣಶಕ್ತಿ ಯಾವುದರಲ್ಲಿದೆ ಅಂದರೆ ಶ್ರೀಂ ಅನ್ನೋದ್ರಲ್ಲಿದೆ. ಆಮೇಲೆ ಹ್ರೀಂ ಅಂತಕ್ಕಂತಹ ಒಂದು ಬೀಜಾಕ್ಷರದಲ್ಲಿ ಕಾಂತಿ ಅಥವಾ ಬೆಳಕಿನ ಶಕ್ತಿ ಇದೆ. ಎಷ್ಟು ಉಪಯೋಗ ಅಲ್ವಾ? ಕ್ಲೀಂ ಅಂತಕ್ಕಂತಹ ಒಂದು ಶಕ್ತಿಯಲ್ಲಿ ಮ್ಯಾಗ್ನೆಟಿಸಮ್, ಆಕರ್ಷಣಾ ಶಕ್ತಿ. ಐಂ ಅಂತಕ್ಕಂಥ ಒಂದು ಬೀಜಾಕ್ಷರದಲ್ಲಿ ಏನಿದೆ ಅಂತಂದರೆ ಶಬ್ದ ಶಕ್ತಿ, ಸೌಂಡ್ ಎನರ್ಜಿ. ಸೌಹು ಅನ್ನೋದು ನೀವು ಊಹೆನೇ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂತಹ ಅದ್ಭುತವಾಗಿರ್ತಕ್ಕಂತಹ ವಿದ್ಯುತ್ ಶಕ್ತಿ ಇದೆ. ಅಷ್ಟು ಶಕ್ತಿ. ಇದಿಷ್ಟು ಶಕ್ತಿಗಳನ್ನು ಆಕೆ ಜಗದಂಬಿಕೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ, ಆ ಪರಾಶಕ್ತಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಅಂದರೆ ಅವಳು ಇದೆಲ್ಲದಕ್ಕೂ ಶಕ್ತಿ. ಇನ್ನೆಷ್ಟು ಶಕ್ತಿ ಇರಬೇಕು ಅವಳಿಗೆ. ಅದಕ್ಕೋಸ್ಕರನೇ ಅವಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಲಲಿತಾ ತ್ರಿಪುರ ಸುಂದರಿ. ಈಗ ನಮ್ಗೆ ನೋಡಿ ಅಲ್ಲಿಗೆ ಬಂದುಬಿಟ್ವಿ ನಾವು.
ಅಲ್ವಾ? ಇಂತಹ ಅದ್ಭುತ ಶಕ್ತಿಗಳಿಂದ ಆ ಜಗದಂಬಿಕೆ ಅಖಿಲಾಂಡ ಕೋಟಿಗಳನ್ನು ಅವಳು ನಡೆಸ್ತಿದ್ದಾಳೆ ಅಂತ ಹೇಳಿ ಮುಂದಿನ ಒಂದು ಭಾಗದಲ್ಲಿ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಈಕ್ಷತಾತ್ಮಕ ಶಕ್ತಿ. ಇದು ನೀವು ಶ್ರೀಚಕ್ರವನ್ನು ನೋಡಬೇಕು. ಶ್ರೀಚಕ್ರವನ್ನು ನೋಡಿದ್ರೆ ಹೀಗಿರುತ್ತೆ. ಅದು ಒಂದು ಮೊಗ್ಗು ಮೇಲ್ಗಡೆ ಇದೆ, ಮೊಗ್ಗು ಮೇಲ್ಗಡೆಯಿಂದ ಹಿಂಗೆ ಹರಡ್ಕೊಂಡು ಬಂದಿರುತ್ತೆ. ಶ್ರೀಚಕ್ರ ಹಾಗೆ ತಾನೇ ಇರುತ್ತೆ. ಇದು ನಾವು ಶಿವಶಕ್ತಿಕ ಸ್ವರೂಪಿಣಿ ಮೇಲ್ಗಡೆ ಇದೆ, ಅದು ನಾವು ಹಿಂಗೆ ತೊಗೊಂಡ್ರೆ ಹಿಂಗೆ ಹರಡ್ಕೊಂಡು ಬಂದಿದೆ. ಅದು ಏನು ಅಂತಂತಂದರೆ ಒಂದು ಹೂವಿನ ಒಂದು ಕೆಳಗಡೆ ಭಾಗದಲ್ಲಿ ಹಿಂಗೆ ದಳಗಳು ಹೇಗೆ ಹರಡ್ಕೊಂಡು ಹೋಗ್ತಾ ಇದೆಯೋ ಅದೇ ಥರ ಜಗದಾಂಬಿಕೆಯ ಆ ಒಂದು ಶಕ್ತಿ ಎಲ್ಲ ಕಡೆಯೂ ಕೂಡ ಅದು ಪ್ರಸರಿಸ್ತಾ ಇದೆ. ಅಂದರೆ ಆ ಒಂದು ದಿವ್ಯ ಶಕ್ತಿ ಏನಿದೆ ಆ ಶಕ್ತಿ ಏನಾಗುತ್ತೆ, ಒಂದು ವೇವ್ಸ್ ರೀತಿಯಲ್ಲಿ, ವೇವ್ಸ್ ಅಂದರೆ ಅಲೆಗಳು, ಅದು ಒಂದು ಇಂಟೆನ್ಷನ್, ನನಗಿದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದಾಗ ಅದೇ ಬಿಗಿನಿಂಗ್. ಉದಾಹರಣೆಗೆ ಒಂದು ಕಲ್ಲು ತಗೊಂಡು ಪ್ರಶಾಂತವಾಗಿರ್ತಕ್ಕಂಥ ನೀರಿಗೆ ಒಂದು ಕಲ್ಲು ಹೊಡೆದ್ಬಿಡಿ. ಆ ತರಂಗಗಳು ಅಥವಾ ರಿಂಗ್ಸ್ ನಿಮಗೇನಿದೆ ಅದೆಲ್ಲಿಂದ ಆರಂಭ ಆಗುತ್ತೆ, ಕಲ್ಲು ಬಿದ್ದ ಜಾಗದಿಂದ ಅದು ಆರಂಭ ಆಗುತ್ತೆ. ಎಷ್ಟು ಆರಂಭ ಆಗುತ್ತೆ, ನೀವು ಹೊಡೆದಿರ್ತಕ್ಕಂಥ ಶಕ್ತಿಯ ಮೇಲೆ ಅದು ಅವಲಂಬಿಸಿರುತ್ತೆ. ಜೋರಾಗಿ ಫೋರ್ಸ್ ಹಾಕಿದ್ರೆ ಬೇಗ ಜಾಸ್ತಿ ಅಲೆಗಳು, ಕಡಿಮೆ ಫೋರ್ಸ್ ಹಾಕಿದ್ರೆ ಕಡಿಮೆ ಅಲೆಗಳು. ಹಾಗೆ ಈ ಜಗದಂಬೆಗೆ ಇರ್ತಕ್ಕಂತಹ ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ಶಕ್ತಿ, ಆ ಶಕ್ತಿ ಹೇಗೆ ಅಂದರೆ ಈ ಅಲೆಗಳ ರೂಪದಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ಅದು ತಲುಪ್ತಾ ಇದೆ. ಸೂರ್ಯ ಮೇಲ್ಗಡೆ ಇದ್ದಾನೆ, ಅವನ ಬೆಳಕು ಎಲ್ಲ ಕಡೆಗೂ ಪ್ರಸರಿಸ್ತಾ ಇದೆ. ಹೌದಾ? ಗುರುಗ್ರಹ ಇರ್ಬೋದು, ಶುಕ್ರ ಗ್ರಹ ಇರ್ಬೋದು, ಶನಿ ಗ್ರಹ ಇರ್ಬೋದು, ಭೂಮಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅವನು ಒಂದೇ. ಆದರೆ ಅವನಿಂದ ಆ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು ಹೇಗೆ ಪ್ರತಿಯೊಂದು ಕಡೆಗೂ ಅದು ಹೋಗುತ್ತೋ, ಈ ಜಗನ್ಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಅವಳ ಹತ್ರ ಇರತಕ್ಕಂಥ ಶಕ್ತಿ ಅಖಿಲಾಂಡ ಕೋಟಿಗೂ ಕೂಡ ಅದು ಪ್ರಸರಿಸ್ತಾ ಇದೆ ಅಂತ ನಾವೊಂದು ಜಾಮೂನ್ದು ಎಕ್ಸಾಂಪಲ್ ಕೊಟ್ವಿ ಅಲ್ವಾ ನಾವು. ನಮ್ಮ ಆ ದೇವಿ ಶಕ್ತಿ ಈ ಜಾಮೂನ್ ಇದು ಸಕ್ಕರೆ ಪಾಕದೊಳಗಡೆ ಹೆಂಗೆ ಮುಳುಗೋಗಿದೆಯೋ ಹಾಗೆ ಆ ಜಗನ್ಮಾತೆಯ ಶಕ್ತಿ ಹೀಗೆ ಅದು ಪ್ರಸರಿಸ್ತಾ ಇದೆ ಅಂದರೆ ಹೋಗ್ತಾ ಇದೆ ಅಂಥೇಳಿ. ನೀವು ನೋಡಿರ್ತೀರಿ, ನಿಮಗೂ ಅನುಭವ ಚೆನ್ನಾಗಿರುತ್ತೆ. ಈಗ ನಿಂತಿರೋ ನೀರು ಕ್ಲೀನ, ಹರಿತಿರೋ ನೀರು ಕ್ಲೀನ? ಹರಿತಿರೋ ನೀರು ಕ್ಲೀನು. ಹಾಗಾದರೆ ನಿಂತಿರೋ ನೀರಿಗಿಂತ ಹರಿತಿರೋ ನೀರು ಅಂದರೆ ಜಗನ್ಮಾತೆ ಹರಿಸ್ತಿರ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಎಷ್ಟು ಶುಭವಾಗಿದೆ, ಎಷ್ಟು ಕ್ಲೀನಾಗಿದೆ. ಸುಮ್ಮನೆ ಒಂದು ಎಕ್ಸಾಂಪಲ್. ಹಾಗೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಶಕ್ತಿ ಯಾವಾಗಲೂ ಪ್ರವಹಿಸ್ತಾನೇ ಇರುತ್ತೆ. ವಕ್ರಲಕ್ಷ್ಮೀ ಪರಿವಾಹ. ಪರಿವಾಹ ಅಂದ್ರೇನು? ಪ್ರವಾಹ. ಓಕೆ, ಗೊತ್ತಾಗ್ತಾ ಇದೆಯಾ? ಪ್ರವಾಹ. ಆ ಪ್ರವಾಹ ಹರಿತಾನೆ ಇರಬೇಕ್ರಿ. ಆ ಪ್ರವಾಹ ಹರಿತಿದ್ರೇ ಅದರಲ್ಲಿ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಆ ಶಕ್ತಿಯ ಪ್ರಭಾವ, ಆ ಜಗನ್ಮಾತೆಯ ಒಂದು ಶಕ್ತಿ ಎಲ್ಲ ಕಡೆ ಕೂಡ ಪ್ರಸರಿಸ್ತಾ ಇದೆ ಅಂತ ಹೇಳಿ. ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಭಲೋಚನ. ಅಂತಹ ಈ ಒಂದು ಪ್ರವಾಹದಲ್ಲಿ ಹೇಗೆ ಈ ಅಲೆಗಳು ಹೋಗ್ತಾ ಇರುತ್ತೋ ಅದೇ ರೀತಿಯಲ್ಲಿ ಆ ಜಗನ್ಮಾತೆಯಲ್ಲಿರ್ತಕ್ಕಂತಹ ಸೌಂದರ್ಯ ಪ್ರವಾಹ ಯಾವಾಗಲೂ ನಿತ್ಯ ಶುದ್ಧ, ಬಹಳ ಸಂತೋಷ ಕೊಡ್ತಕ್ಕಂಥದ್ದು. ಅವಳ ಬ್ಯೂಟಿಯನ್ನು ಅವರು ನಡೆಸ್ತಾ ಇದ್ದಾರೆ. ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಭಲೋಚನ. ನಮ್ಮ ಸೌಂದರ್ಯ ಏನು ಹೇಳಿ, ನಾವು ಮುಖ ತೊಳ್ಕೊಂಡಷ್ಟೊತ್ತೆ, ಮೇಕಪ್ ಮಾಡ್ಕೊಂಡಷ್ಟೊತ್ತೆ, ಬೆಳಗ್ಗೆದ್ದು ಹಲ್ಲುಜ್ಜೋ ಟೈಮಲ್ಲಿ ನಮ್ಮ ಮುಖ ನೋಡಿದ್ರೆ ಈ ಮುಖ ಇರಲ್ಲ, ಏನೋ ಪ್ಯಾದೆ ಮುಖ, ನಿದ್ದೆ ಮುಖ ಇರುತ್ತೆ. ಇದು ಪರ್ಮನೆಂಟಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ಈ ಸಂದರ್ಭದಲ್ಲೂ ಕೂಡ ಆ ಒಂದು ತೇಜಸ್ಸಾಗಲಿ ಅವಳ ಒಂದು ಸೌಂದರ್ಯ ಆಗಲಿ ಕುಗ್ಗೋದಿಲ್ಲ. ಅಂತಹ ಕುಗ್ಗದೇನೇ ಇರತಕ್ಕಂತಹ ಶಾಶ್ವತ ಸೌಂದರ್ಯ ಅಂದರೆ ಈ ಲಲಿತಾ ತ್ರಿಪುರ ಸುಂದರಿ. ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾಭಲೋಚನೆ. ಅರ್ಥ ಆಯ್ತಾ? ಈಗ ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಅವಳು. ನಾವು ಮುಖ ತೊಳ್ಕೊಂಡು ಮೇಕಪ್ ಮಾಡಿಕೊಂಡ್ರೇ ನಮ್ಮ ಬ್ಯೂಟಿ, ಅವಳು ಪರ್ಮನೆಂಟ್. ಅಂದರೆ ಆ ಒಂದು ಸೌಂದರ್ಯ ಹಾಗೆ ಹರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಅದ್ಭುತವಾಗಿ ಆ ವಾಗ್ದೇವಿಗಳು ವರ್ಣಿಸಿದ್ದಾರೆ ಈ ಒಂದು ನಾಮದಲ್ಲಿ. ಯಾರಿಗೆ ಸೌಂದರ್ಯದಲ್ಲಿ, ಅಂದರೆ ಸೌಂದರ್ಯ ಅಂದರೆ ಫಿಸಿಕಲ್ ಅಂತಲ್ಲ, ಯಾರಿಗೆ ಯಾವುದೇ ಸೌಂದರ್ಯದಲ್ಲಿ ಏನಾದರೂ ಹೆಚ್ಚುಗಾರಿಕೆ ಬೇಕು ಅಂದರೆ
ಈ ನಾಮವನ್ನು ಪಠನೆ ಮಾಡಬೇಕು. ಬ್ಯೂಟಿ ಕಾನ್ಸೆಪ್ಟ್ ಹೀಗಾಗಿ ಹಾಂ ಆಯಿತಾ. ಸೊ ಹಾಗಾಗಿ ಈ ಒಂದು ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾವಲೋಚನ ಇದು ಮನಸ್ಸಿನ ಸೌಂದರ್ಯ ಕೂಡ ಸೇರ್ಕೊಳ್ಳುತ್ತೆ. ಬರೀ ಫಿಸಿಕಲ್ ಸೌಂದರ್ಯ ಅಲ್ಲ ರೀ. ನನಗೆ ಜ್ಞಾಪಕ ಇಲ್ಲ, ಮುಂದಕ್ಕೆ ಯಾವಾಗಾರು ಒಂದು ಸತಿ ಹೇಳ್ತೀನಿ ನಾನು. ಯಾವ ಒಂದು ಅರುಣಾಚಲಂನಲ್ಲಿ ನಾನು ನೋಡಿದ್ದೀನಿ, ನೀವು ನೋಡ್ಬೋದು, ನಮ್ಮ ವೀಕ್ಷಕರು ಕೂಡ ನೋಡ್ಬೋದು. ಅರುಣಾಚಲದಲ್ಲಿ ಒಬ್ಬ ಲೇಡಿ ನೋಡಿದೆ. ಅಯ್ಯಮ್ಮ ಟೋಪಿ ಮ್ಯಾನ್ ಲೇಡಿ ಅಂತಲೋ ಏನೋ ಕರೀತಾರೆ. ನೀವು ಯೂಟ್ಯೂಬಲ್ಲಿ ನೋಡಿ. ಅರುಣಾಚಲ ಪ್ರದೇಶ ಇದೆಯಲ್ಲ, ಈಗ ಇದು ಅಗ್ನಿಲಿಂಗ, ಅಲ್ಲಿ ಒಬ್ಬ ಲೇಡಿ ಇದ್ದಾಳೆ. ಅಯ್ಯಮ್ಮ ಟೋಪಿ ಹಾಕ್ಕೊಂಡಿದ್ದಾಳೆ. ಅಯ್ಯಮ್ಮ ನೋಡಿದ್ರೆ ಶಿ ಇಸ್ ನಾಟ್ ಕ್ಲೀನ್ ಅಂತ ಅಂತೀರಿ. ಕೋಟ್ ಹಾಕ್ಕೊಂಡಿದ್ದಾರೆ. ಸಮ್ಟೈಮ್ಸ್ ಅವರು ಆ ಅಯ್ಯಮ್ಮ ಟೀ ಕುಡಿಯೋದು, ಹಂಗೆ ಬಿಸಾಕೋದು. ಜನ ಅವಳಿಗೆ ನಮಸ್ಕಾರ ಮಾಡ್ತಾಳೆ. ಆ ಅಮ್ಮನ ಬಗ್ಗೆನೇ ಒಂದಿದೆ. ನಾನು ಅದ್ರ ಬಗ್ಗೆ ತುಂಬ ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಯಾಕೆ ಹೇಳಿದ್ರೆ ಆ ಅಮ್ಮನ ನೋಡಿದ್ರೆ ಅವ್ರು ದಿವ್ಯ ಶಕ್ತಿ ಅಂತ ಅವಳು ಹೋಗ್ತಾ ಇರುವಾಗ ಫಾರಿನರ್ಸು ಬೇರೆ ಜನ ನಮ್ಮ ಇಂಡಿಯನ್ಸ್ ಬೇಕಾದಷ್ಟು ಜನ ಅಯ್ಯೋ ಟೋಪಿ ವುಮ್ಮನ್, ಅಮ್ಮ ಟೋಪಿ ಅಮ್ಮ ಅಂತ. ಆಮೇಲೆ ಎಲ್ಲೋದ್ರೂ ಅವ್ರಿಗೆ ಫ್ರೀ ಕಾಫಿ ಟೀ, ಅವಳು ಏನು ಕೇಳಿದ್ರೆ ಫ್ರೀ ಎಲ್ಲ ಕೊಡ್ತಿಲ್ಲ. ಹಂಗೆ ಎಷ್ಟು ಬಿಟ್ರೆ ಅದನ್ನೇ ಅವ್ರು ತೊಗೊಂಡು ಅದು ನಾನು ಅದನ್ನು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಆಶ್ಚರ್ಯ ಆಯಿತು. ಹಾಗಾಗಿ ಬ್ಯೂಟಿ ಅಲ್ಲ, ಅಲ್ಲಿ ಶಕ್ತಿ ಇಂಪಾರ್ಟೆಂಟ್. ಹಾಗಾಗಿ ಅಂತಹ ಈ ಒಂದು ವಕ್ರಲಕ್ಷ್ಮಿ ಪರಿವಾಹ ಚಲನ್ಮೀನಾವಲೋಚನ ಯಾರಿಗೆ ಆ ಒಂದು ಬ್ಯೂಟಿ ಕಾನ್ಷಿಯಸ್ನೆಸ್ ಇದೆಯೋ, ಯಾರಿಗೆ ಮನಸ್ಸು ಮುಖ್ಯವಾಗಿ ಮನಸ್ಸು ಬ್ಯೂಟಿಫುಲ್ ಆಗಿರ್ಬೇಕು ರೀ. ಫಿಸಿಕಲ್ ಒಂದಷ್ಟು ವರ್ಷ ಆದಮೇಲೆ ಇಲ್ಲ, ಅದು ಒಂದು ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ದೈವಿ ಶಕ್ತಿಯನ್ನು ಪಡಿಬೇಕು ಅಂದರೆ ಇದು ಬಹಳ ಮುಖ್ಯ ಅಂತ ಹೇಳಿ. ನೆಕ್ಸ್ಟು ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ. ಚಂಪಕ ಅಂದ್ರೇನು? ಸಂಪಿಗೆ ಹೂವು. ಆಗ ತಾನೇ ನೀವು ನೋಡಿದ್ದೀರ ಅಂಗಡಿ ಇದರಲ್ಲಿ ಹೊಸದಾಗಿ ಅಲ್ಲಿರೋ ಆ ಸಂಪಿಗೆ ಹೂವು ಹೆಂಗಿರುತ್ತೆ, ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಆ ಅಮ್ಮನ ಮೂಗಿನ ಒಂದು ಇದನ್ನು ಹೇಳ್ತಾ ಇದ್ದಾರೆ. ನಾಸಾದಂಡ, ದಂಡ ಆದ್ರೇನು ಈ ಮೂಗಿನ ಒಂದು ವಿಭಾಗ. ಆ ಅಮ್ಮನವರ ಆ ಮೂಗಿನ ಒಂದು ವರ್ಣನೆ ಹೆಂಗೆ ಮಾಡ್ತಾ ಇದ್ರೆ ಚಂಪಕ ಶೋಕ ಪುನ್ನಾಗ ಚೌಗಂಧಿಕ ಲಸಗಚ. ನವಚಂಪಕ, ನವ ಅಂದರೆ ಹೊಸದು, ಚಂಪಕ ಪುಷ್ಪ ನಾಸಾದಂಡ ವಿರಾಜಿತ. ಅವಳು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಆಗ ತಾನೇ ಅರಳ್ತಾ ಇರತಕ್ಕಂತಹ ಭಾಳ ಮುದ್ದಾಗಿ ಕಾಣಿಸ್ತಾ ಇರತಕ್ಕಂತಹ ಆ ಸಂಪಿಗೆ ಹೂವಿನ ಒಂದು ಹೆಂಗಿದೆ ಆ ರೀತಿ ಅದು ಕಾಣಿಸ್ತಾ ಇದೆ. ಆ ಅರಳಿರೋದು ಕೂಡ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಅಂದರೆ ಆ ಮುದ್ದಾಗಿರ್ತಕ್ಕಂಥ ಸುಲಕ್ಷಣವಾಗಿರ್ತಕ್ಕಂತಹ ಆ ಒಂದು ಮುಖಾರವಿಂದದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂತಹ ಆ ಮೂಗು ಅನ್ನೋದನ್ನು ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ. ನೀವು ಮರೆಯೋದೆಲ್ಲ ಅನಿಸುತ್ತೆ ಇದನ್ನು. ಹೌದು ಗುರುಗಳೇ. ಹಾಂ ಅಲ್ವಾ? ದಂತಗಳು ನೀವು ಬಗ್ಗೆ ಮಾತಾಡುವಾಗ ಹೇಳ್ತೀನಿ ಅದ್ರ ವಿಶೇಷತೆ. ನೀವು ಆ ದೇವಿ ಲಕ್ಷಣವನ್ನು ನಾವು ವರ್ಣಿಸ್ತಾ ಹೋಗ್ತಾ ಇದ್ದಾಗ ಸುಮ್ಮನೆ ನಮ್ಮ ಇಮ್ಯಾಜಿನೇಷನ್ನಲ್ಲಿ ಯೋಚನೆ ಮಾಡಿರಿ. ಅಷ್ಟು ಬ್ಯೂಟಿಫುಲ್ ಆಗಿರೋ ಫೇಸ್ಗೆ, ಆ ಮುಖಕ್ಕೆ ಆ ಒಂದು ಇದು ಆಹಾ ಗಮ್ಮಂತ ಇರ್ತಕ್ಕಂಥ ಆ ಒಂದು ಹೊಸ ಹೂವು ಕಾಣಿಸ್ತಾ ಇದೆ ನನಗೆ. ನವಚಂಪಕ ಪುಷ್ಪಾಭ ದಾಸಾದಂಡ ವಿರಾಜಿತ ಹಂಗೆ ಕಾಣಿಸ್ತಾ ಇದ್ದಂತೆ ಸುಗಂಧ ಪೂರ್ವಕವಾಗಿರ್ತಕ್ಕಂಥ ಆ ಒಂದು ಸುಗಂಧವಾಗಿದೆ ಅಂತಂದರೆ ಆಕೆ ಉಚ್ಛ್ವಾಸ ನಿಶ್ವಾಸ ಕೂಡ ಸುಗಂಧವಾಗಿದೆ ಅಂತ ಹೇಳಿ. ಮುಂದಕ್ಕೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ತಾರೆಗಳು ಅಂದ್ರೇನು? ನಕ್ಷತ್ರಗಳು. ಕಾಂತಿ ಅಂದ್ರೇನು? ನಕ್ಷತ್ರಗಳಿಂದ ಬರ್ತಕ್ಕಂಥ ಒಂದು ಬೆಳಕು. ಅದ್ರ ಬಗ್ಗೆ ಹೇಳೋಣ. ಓಕೆ ಗುರುಗಳೇ, ಹಾಗಿದ್ರೆ ಒಂದು ಬ್ರೇಕ್ ತಗೊಂಡು ಬರೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ ಲಲಿತಾ ಸಹಸ್ರನಾಮ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ನಾವು ನಿಮಗೆ ನೀಡುವಂಥ ಪುಟ್ಟ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು, ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು.
ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಇನ್ನು ವಿರಾಮಕ್ಕಿಂತ ಮುಂಚಿತವಾಗಿ ಆ ಲಲಿತಾಂಬೆಯ ಮುಖದ ವರ್ಣನೆಯನ್ನು ನಾವು ತಿಳ್ಕೊಳ್ತಾ ಇದ್ವಿ. ಸಂಪಿಗೆ ಎಸಳಿನಂಥ ಮೂಗಿನ ಕುರಿತಾಗಿ ಗುರೂಜಿಯವರು ವರ್ಣನೆಯನ್ನು ಮಾಡ್ತಾ ಇದ್ರಿ ಗುರುಗಳೇ. ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಬಾಸುರ. ಮೂಗಾದ ತಕ್ಷಣ ಮೂಗಲ್ಲಿ ಧರಿಸ್ತಕ್ಕಂತಹ ಆ ಒಂದು ಆಭರಣಗಳು ಹೆಂಗಿತ್ತು ಅಂದರೆ, ತಾರಾ ಅಂತಂತಂದ್ರೇನು? ನಕ್ಷತ್ರಗಳು. ತಾರಾಕಾಂತಿ ಅಂದರೆ ನಕ್ಷತ್ರಗಳಿಂದ ಬರ್ತಾ ಇರ್ತಕ್ಕಂತಹ ಆ ಒಂದು ತೇಜಸ್ಸು ಅಥವಾ ಬೆಳಕು ಏನಿದೆಯೋ ಅದು. ಅಂತಹ ಪ್ರಕಾಶಗಳನ್ನು, ತಾರಾ ಅಂದರೆ ಎಷ್ಟು ಲಕ್ಷಾಂತರ ತಾರಾಗಳಿದೆ. ಆ ಯಾವುದೇ ತಾರಗಳು ಆ ಒಂದು ಬೆಳಕು ಏನು, ಅದರ ಪ್ರಕಾಶಮಾನ ಏನು, ಅದಾವುದು ಕೂಡ ಈ ಒಂದು ತಾಯಿಯ ಒಂದು ನಾಸಾಭರಣದಿಂದ ಬರ್ತಕ್ಕಂತಹ ಆ ಒಂದು ಆಭರಣಕ್ಕೆ ಸಮ ಇಲ್ಲ ಅಂತ ಆಗೋಯ್ತು. ಇದು ನೀವು ಅದ್ಭುತವಾಗಿರ್ತಕ್ಕಂತಹ ಒಂದನ್ನು ಕಲ್ಪನೆ ಮಾಡ್ಕೋಬೇಕು. ನಾನು ಹೇಳಿದೆ, ಇಡೀ ಬ್ರಹ್ಮಾಂಡನೇ ಅವಳಲ್ಲಿದೆ. ಆ ಬ್ರಹ್ಮಾಂಡವನ್ನೆಲ್ಲ ಇವಳು ಪಾಲನೆ ಮಾಡ್ತಾ ಇದ್ದಾಳೆ ಅನ್ನೋದಾದರೆ ತಾರೆಗಳು ಯಾವ ಮಹಾ ಲೆಕ್ಕ. ಇಮ್ಯಾಜಿನೇಷನ್. ಆನೆ ಮುಂದೆ ಇರುವೆ ಅಂತ ಸುಮ್ಮನೆ ಇಟ್ಕೊಳ್ಳಿ. ಆನೆಗೆ ಕಟ್ತಕ್ಕಂಥ ಹಗ್ಗ ಇರುವೆ ಹೋಗ್ತಾ ಇದೆ ಅಂತಂದರೆ ಅದಕ್ಕೂ ಇದಕ್ಕೂ ಏನು? ಹಾಗೆ ಅದ್ಭುತವಾಗಿರ್ತಕ್ಕಂತಹ ವಿರಾಟ ರೂಪ, ವಿಕಾರ ರೂಪ ಅಲ್ಲದೆ ವಿರಾಟ ರೂಪ ಅಂದರೆ ದೊಡ್ಡ ರೂಪಗಳು. ಅಂತಹ ವಿರಾಟ ರೂಪದಲ್ಲೇ ಈ ತೇಜಸ್ಸಿರ್ತಕ್ಕಂತಹ ಅಷ್ಟೊಂದು ಪ್ರಕಾಶವನ್ನು ಕೊಡ್ತಕ್ಕಂತಹ ಆ ಒಂದು ನಕ್ಷತ್ರಗಳು ಅದು ಯಾವ ಮಹಾ ಲೆಕ್ಕ. ಅದನ್ನು ಅವರು ಹೇಳ್ತಾ ಇದ್ದಾರೆ. ಅಮ್ಮನವರ ಆ ಒಂದು ನಾಸಾಭರಣ ಏನಿದೆ, ಆ ಆಭರಣದಿಂದ ಬರ್ತಾ ಇರ್ತಕ್ಕಂತಹ ಆ ಒಂದು ಪ್ರಖರತೆ ಅಥವಾ ಅದರ ಒಂದು ಇದು ಇಂಟೆನ್ಸಿಟಿ ಇದು ಯಾವ ನಕ್ಷತ್ರಗಳಿಗೂ ಕೂಡ ಸಮ ಅಲ್ಲ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ನಾಸಾಭರಣ ಅಂತಂದರೆ ಮೂಗಿನ ಆಭರಣ, ಮೂಗಿಗೆ ಧರಿಸ್ತಕ್ಕಂಥ ಆಭರಣಗಳು. ಇದನ್ನು ಯಾತಕ್ಕೆ ಹಾಕ್ಕೋಬೇಕು ಅಂತ ಭಾಳ ಬ್ಯೂಟಿಫುಲ್ಲಾಗಿ ವರ್ಣಿಸ್ಬಿಟ್ಟಿದ್ದಾರೆ ನೋಡಿ. ಈ ದೇವಿಯ ಆಭರಣಗಳು 3 ಆಭರಣಗಳನ್ನು ಅವಳು ಧರಿಸಿದ್ದಾಳಂತೆ. ಇವಾಗ ನಾವುಗಳು ಆಭರಣ ಹಾಕ್ಕೊಳ್ಳೋದೇ ಇಲ್ಲ, ಎಲ್ಲ ಒಂದು ಮದುವೆನಲ್ಲಿ ಒಂದು ಚುಚ್ಚಿದ್ರೆ ಒಂದು ಅಷ್ಟೇ. ಆದರೆ ಇದು ಯಾಕೆ ಹಾಕ್ಕೋಬೇಕು ಅಂತ ರೀಸನ್ ರೀ. ಸಿ, ದೇರ್ ಈಸ್ ಎ ರೀಸನ್ ಫಾರ್ ಆಲ್ ದೀಸ್ ಥಿಂಗ್ಸ್, ಆಯಿತಾ. ಈಗ ಆ ಆಭರಣಗಳು ಯಾವುದು ಅಂತಂತಂದರೆ ಬಲಗಡೆ ಒಂದು, ಎಡಗಡೆ ಒಂದು, ಮಧ್ಯದಲ್ಲಿ ಒಂದು. ಯಾತಕ್ಕೆ ಹಾಕ್ಕೋತಾರೆ ಅನ್ನೋದು ಕೂಡ ಭಾಳ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಈ ಅಲಂಕಾರದಲ್ಲೂ ಕೂಡ ಒಂದು ವಿಶೇಷ ನೋಡಿ. ನಮ್ಮ ಈ ದೇವಿಯ ಅಲಂಕಾರಗಳನ್ನು ನೀವು ಸುಮ್ಮನೆ ಊಹಿಸ್ಕೊಂಬಿಡ್ರಿ. ನಮ್ಮ ಹೆಣ್ಣು ಮಕ್ಕಳು ಉಡ್ತಕ್ಕಂತಹ ಸೀರೆ, ಉಡುಗೆ ತೊಡುಗೆಗಳು, ಅಲಂಕಾರ ಮಾಡಿಕೊಳ್ತಕ್ಕಂತಹ ಆ ಒಂದು ಆಭರಣಾದಿಗಳು, ಕಿವಿ, ಮೂಗು, ಆ ಹಣೆಗಿಡ್ತಕ್ಕಂಥ ಬಟ್ಟು, ಆ ತಲೆಯಲ್ಲಿ ಕೂದಲು ಬಾಚಿಕೊಂಡು ಅಚ್ಚುಕಟ್ಟಾಗಿರ್ತಕ್ಕಂಥ ಹೂವು, ಇದೆಲ್ಲ ಏನು ಅಂತಂತಂದರೆ ಯೋಗಶಾಸ್ತ್ರವನ್ನು ಕೂಡ ಅದು ಅನುಸರಿಸಿದಾರಂತೆ. ಇದನ್ನು ಭಾಳ ಮುಖ್ಯವಾಗಿ ಆ ದೇವಿಯ ಅಲಂಕಾರವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ, ದೇವಿಯನ್ನು ಅಲಂಕಾರವಾಗಿ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಈಗ ಯಾರೋ ಈಗ ನೀವೇ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀರಿ, ಪಕ್ಕಾ ಭಾರತೀಯ ಅಂತ ಕರಿತೀರೋ ಇಲ್ವೋ? ಆಫೀಸ್ಗಳಲ್ಲಿ ಪ್ಯಾಂಟು ಗಿಂಟು ಹಾಕ್ಕೊಂಬಂದಾಗ ಫಸ್ಟ್ ಕ್ಲಾಸಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಬಂದು ಏನಮ್ಮ ಟಿಪ್ಪಿಕಲ್ ಇಂಡಿಯನ್ ಸ್ಟೈಲ್ ಅಂತ. ಮೊನ್ನೆ ನಮ್ಮ ತಿಳಿದವರೊಬ್ಬರು ಅಮೆರಿಕಾದಲ್ಲಿ ಇದ್ದಾರೆ, ಅವರು ಹೇಳ್ತಾ ಇದ್ರು ಹಾಗಂತ. ನಾವೇನಾದ್ರು ಇನ್ನಿಗಿದು ಕಲ್ಚರಲ್ ಫಂಕ್ಷನ್ ಅದು ಇದು ಹೋದಾಗ ನಾವು ಹಾಕೊಂಡು ಟಿಪಿಕಲ್ ಇಂಡಿಯನ್ ಅಂತ ಕರೀತಾರೆ. ಅಂದರೆ ಭಾರತೀಯರ ನಾರಿಯರು ಆ ದೇವಿಯ ಒಂದು ಅಲಂಕಾರವನ್ನು, ಆ ದೇವಿಯ ರೀತಿಯಲ್ಲೇ ಒಂದು ಅಲಂಕಾರವನ್ನು ಮಾಡ್ಕೊಂಡು ಹೋದಾಗ ಆ ಭಾರತೀಯ ಸಂಸ್ಕೃತಿ ಅಂತ ಎಷ್ಟು ಚೆನ್ನಾಗಿ ಕಾಣುತ್ತೋ. ರೆಪ್ರೆಸೆಂಟೇಷನ್ ಅಂದರೆ ಆ ದೇವಿ ಥರನೇ ದೇವಿ ಅಲ್ಲ ನೀನು, ಆದರೆ ದೇವಿ ಥರ ಕಾಣಿಸ್ತಿದ್ದೆ ಅಂದರೆ ಎ ಟಿಪಿಕಲ್ ರೆಪ್ರೆಸೆಂಟೇಷನ್ ಆಫ್ ಗಾಡೆಸ್ ಅಲ್ವಾ. ಹಾಗಾಗಿ ಆ ಪೂರ್ತಿ ಅಲಂಕಾರವಾಗಿರ್ತಕ್ಕಂತಹ ಭಾರತೀಯ ಮುತ್ತೈದೆಯಾಗಿ ಕಾಣಿಸ್ತಾಳೆ, ಹೌದು ಅಲ್ವಾ? ನೀವು ಆ ದೇವಿನ ನೋಡಿ, ಆಯಮ್ಮ ಬೇರೆ ಥರ ಡ್ರೆಸ್ ಗಿಸ್ ಏನಿಲ್ಲ, ನೀವು ಹಾಕಿದ್ರೆ ಅಷ್ಟೇ. ಈಗ ಗಣಪತಿ ಹಬ್ಬದಲ್ಲಿ ಹಾಕ್ತಾರೆ, ಗಣಪತಿಗೆ ಟೋಪಿ, ಗಣಪತಿಗೆ ಒಂದು ಕುದುರೆ, ಮೋಟ್ರ್ ಬೈಕು ಎಲ್ಲ ಹಾಕ್ಬಿಡ್ತಾರೆ ಅಲ್ವಾ. ಅದು ನೀವು ಹಾಕಿದ್ರೆ ಆ್ಯಕ್ಚುಲಾಗಿ ನೀವು ನಿಜವಾದ ಒಂದು ಇದನ್ನು ನೋಡಿದಾಗ ಆ ದೇವಿ ಅಂದ ತಕ್ಷಣ ನೀವೇನು ಮಾಡ್ತೀರಿ, ಆ ಒಂದು ಭಾರತೀಯ ಒಂದು ಲಕ್ಷಣಗಳನ್ನು ಅಲ್ಲಿ ಕಾಣಿಸ್ತೀರಿ. ಅದೇ ಆ ಒಂದು ಶಕ್ತಿ ಭಾರತೀಯರಲ್ಲಿದೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಗೊತ್ತಾಗ್ತಾ ಇದೆಯಾ? ಭಾರತೀಯ ಮುತ್ತೈದೆಯಾಗಿ ಅವಳು ಕಾಣಿಸ್ಕೋತಾಳೆ, ಹೌದು ಅಲ್ವಾ? ನಮ್ಮ ಭಾರತೀಯ ಮುತ್ತೈದೆಯಾಗಿ ಅವಳು ಆ ಎಮ್ಮ ಕಾಣಿಸ್ಕೋತಿದ್ದಾಳೆ ಅಂತ. ಋಷಿಗಳು ಇಂಥದ್ದನ್ನು, ಏಕೆಂದರೆ ಅವರು ತಪಸ್ಸು, ಜಪ, ತಪ, ಹೋಮ, ಹವನ ಅದು ಇದು ಮಾಡಿ ಆ ದೇವಿಯನ್ನು ಒಲಿಸ್ಕೊಂಡು ಅವಳ ಸಾಕ್ಷಾತ್ ದರ್ಶನ ಮಾಡಿರ್ತಕ್ಕಂಥವರಿದ್ದಾರೆ. ಅಂತಹ ಸಾಕ್ಷಾತ್ ದರ್ಶನ ಮಾಡಿರ್ತಕ್ಕಂತಹ ದೇವಿಯರು, ಅವ್ರ ಜೊತೆ ಇರ್ತಕ್ಕಂಥ ಪರಿಚಾರಕರು, ಆ ದೇವಿ ಏನಿದ್ದಾಳೆ ಅವಳನ್ನು ಅನುಸರಿಸ್ತಾ ಅವಳೊಂದಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ಪರಿಚಾರಕರು ಕೂಡ ಆ ದೇವಿ ಯಾವ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೋ ಅದೇ ರೀತಿಯಲ್ಲಿ ಇವರು ಕೂಡ ಅಲಂಕಾರ ಮಾಡ್ಕೊಂಡಿದ್ದಾರೆ. ಅಂದರೆ ಅಂತಹ ದಿವ್ಯ ಶಕ್ತಿಯನ್ನು ಹೊಂದಿರತಕ್ಕಂತಹ ದೇವಿಯರ ರೀತಿಯಲ್ಲಿಯೇ ನಮ್ಮ ಮಾನವರೂ ಕೂಡ ಕಾಣಿಸ್ಲಿ, ನಮ್ಮ ಮಾನವರಿಗೂ ಕೂಡ ಅಂತಹ ದಿವ್ಯ ಶಕ್ತಿ ಪ್ರಾಪ್ತವಾಗಲಿ ಅನ್ನೋ ಉದ್ದೇಶದಿಂದ ಆ ಒಂದು ದೇವಿಯ ರೀತಿಯಲ್ಲಿ ಇರಿ, ಶುಭವಾಗಿರಿ ಅಂತ ಹೇಳಿ ಆ ಒಂದು ಡ್ರೆಸ್ ಕೋಡ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ನಮ್ಮ ಭಾರತೀಯರಿಗೆ ಎಷ್ಟು ಶಕ್ತಿ ಇದೆ ಅಂತ. ಹಾಗಾಗಿ ಇಂತಹ ಒಂದು ಸಂಸ್ಕೃತಿಯನ್ನು ಅನುಸರಿಸಲಿ ಅಂತಕ್ಕಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಹಾಕ್ಕೊಟ್ಟಿರ್ತಕ್ಕಂತಹ ಅವ್ರು ಯಾರು? ಋಷಿ ಮುನಿಗಳು, ತಿಳಿದಿರ್ತಕ್ಕಂಥವರು, ಆ ದೇವಿಯ ದರ್ಶನ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಈ ನಾಸಾಭರಣದ ವಿಚಾರಕ್ಕೆ ಬರಬೇಕು ಅಂತಂದಾಗ ಆ ತಾಯಿಯ ಆಭರಣಗಳು ಇಂದ ನೆನೆಸ್ಕೊಳ್ಳಿ ಅಂತಂದರೆ ಬಲಗಡೆ ಮೂಗಿಗೆ ಹವಳವನ್ನು ಧರಿಸಿದಾಳಂತೆ, ಕೆಂಪು ಹವಳ. ಎಡಗಡೆಗೆ ಏನು ಧರಿಸಿದ್ದಾಳೆ ಅಂತಂದರೆ ವಜ್ರ. ಗೊತ್ತಾಗ್ತಾ ಇದೆಯಾ? ಬಲಗಡೆಗೆ ಈ ಒಂದು ಹವಳ, ಎಡಗಡೆ ಮೂಗಿಗೆ ವಜ್ರವನ್ನು ಧರಿಸಿದ್ದಾಳೆ. ನಾವು ಈಗ ಗ್ರಹಕ್ಕೆ ಹೋದಾಗ ಹವಳ ಅಂತಂದಾಗ ಕುಜಗ್ರಹ, ವಜ್ರ ಅಂದರೆ ಶುಕ್ರ. ಗೊತ್ತಾಗ್ತಾ ಇದೆಯಾ? ಇದು ಏನಪ್ಪ ಅಂತಂತಂದರೆ ಅದು ಓಲ್ಡ್ ಸ್ಟೈಲ್, ನ್ಯೂ ಸ್ಟೈಲ್ ಅನ್ನೋದಕ್ಕಿಂತಲೇ ಈ ಒಂದು ನಾಸಿಕವನ್ನು, ಈ ಒಂದು ಮೂಗಿಗೆ ಆ ಒಂದು ಇದನ್ನು ಹಾಕ್ಕೊಂಡಾಗ, ಆಭರಣಗಳನ್ನು ಧರಿಸಿದಾಗ ಅದಕ್ಕಿರ್ತಕ್ಕಂಥ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥದ್ದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ನೀವೀಗ ನೋಡ್ಬೋದು, ಅಕ್ಯುಪಂಕ್ಚರ್ ಅದ, ಬರೀ ಕಾಲಲ್ಲೇ ಒಂದಷ್ಟು ನಡೀರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಇವೆಲ್ಲ ಅವ್ರು ಹೇಳಿದ್ರೆ ನಮಗೆ ಗೊತ್ತು. ಮೊದಲೆಲ್ಲನೂ ವಿತೌಟ್ ಯಾರ್ದು ಏನು ಇಲ್ಲದೇನೆ ಮಾಡ್ತಾಯಿದ್ವಲ್ವ. ಹಾಗೆ ಈ ಒಂದು ಮೂಗನ್ನು ಚುಚ್ಚಿಸ್ಕೊಳ್ಳೋದ್ರಲ್ಲೂ ಕೂಡ ಏನೋ ಒಂದು ವಿಶೇಷ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಹೊರಟಿದ್ದಾರೆ. ಹಾಗಾಗಿ ಈ ಬಲಗಡೆ ಇರ್ತಕ್ಕಂಥ ಹವಳ, ಎಡಗಡೆ ಇರ್ತಕ್ಕಂತಹ ಒಂದು ವಜ್ರ, ಒಂದು ಕುಜ, ಇನ್ನೊಂದು ಶುಕ್ರ, ಇದು ಅದು ರೆಪ್ರೆಸೆಂಟ್ ಮಾಡುತ್ತೆ. ಮಧ್ಯದಲ್ಲಿ ಬುಲ್ಲಾಕು ಅಂತ, ನಿಮಗೆ ಗೊತ್ತಾ ಬುಲ್ಲಾಕ್ ಅಂತಾರೆ, ಈ ಒಂದು ಜಾಗದಲ್ಲಿ ಬುಲ್ಲಾಕು ಅಂತ ಕರೀತಾರೆ. ಆ ಬುಲ್ಲಾಕ್ ಏನಪ್ಪ ಅಂದರೆ ಶುಭ್ರವಾಗಿರ್ತಕ್ಕಂತಹ ಬಿಳಿಯ ಮುತ್ತು, ಬಿಳಿಯ ಮುತ್ತು. ಅದು ಈ ಇದು ನೋಡಿ, ಈ ಅಲಂಕಾರಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಕೃಷ್ಣನ ವರ್ಣನೆ ಮಾಡುವಾಗ ಕೂಡ ಈ ಒಂದು ಆ ಕಲ್ಲುಗಳ ಬಗ್ಗೆ, ಈ ಒಂದು ಆಭರಣಗಳ ಬಗ್ಗೆ ವಹಿಸ್ತಾರಂತೆ, ಕಂಪೇರ್ ಮಾಡ್ತಾರಂತೆ. ನಿಮಗೆ ಗೊತ್ತಿಲ್ವ ನಾನು ಹೇಳ್ತೀನಿ. ಕೃಷ್ಣ ಕೂಡ ಈ ದೇವಿನೇ, ಇದೊಂದು ದೊಡ್ಡ ಇದು. ಶ್ರೀಕೃಷ್ಣನು ದೇವಿಯ ಅಂಶನೇ. ಹಾಗಾಗಿ ಡಿಸ್ಕ್ರಿಮಿನೇಷನ್ ಏನೂ ಇಲ್ಲ. ನಿಮ್ಗೆ ಹೇಳಿದೆ, 1000 ಜನ ಈಶ್ವರ ಜನರು, 1000 ಜನ ನಾರಾಯಣ. ಕೃಷ್ಣ ಯಾರು? ನಾರಾಯಣನ ಒಂದು ಅವತಾರ. ಹಾಗಾಗಿ ಅದಕ್ಕೂ ಸಾಮ್ಯತೆ ಇದೆ ಅಂತ ಹೇಳಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಈ ಒಂದು ವಿಚಾರವನ್ನು ಮುಂದೆ ಕೇಳಬೇಕು ಅಂತಂದರೆ ನನಗೆ ಸಮಯಾವಕಾಶ ಬೇಕಾಗಿರೋದ್ರಿಂದ ನಾನಿವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ. ಓಕೆ ಗುರುಗಳೇ, ಓಕೆ. ಆಗಿದ್ರೆ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.